ಕರೆಕ್ಟ್, ಹೆಚ್ಚಾಯಿತು ವಾಯು ಮಾಲಿನ್ಯ. ಮೆಟ್ರೋ ಬಿಟ್ಟು ಸ್ವಂತ ವಾಹನಗಳಲ್ಲಿ ಓಡಾಡುವವರ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಮೆಟ್ರೋ ದರ ಏರಿಕೆ ಆಗ್ತಾ ಇದ್ದಂತೆ ತಮ್ಮ ಸ್ವಂತ ವಾಹನಗಳನ್ನ ಜನರೀಗ ಬಳಸ್ತಿದ್ದಾರೆ. ಇಲ್ಲಿವರೆಗೂ ಕೂಡ ಪೆಟ್ರೋಲ್ ದರ ಏರಿಕೆ ಇದೆ ಅನ್ನುವಂಥ ಕಾರಣಕ್ಕೆ ತಮ್ಮ ವೆಹಿಕಲ್ಗಳನ್ನ ಮನೆಯಲ್ಲೇ ಇಟ್ಟು ಮೆಟ್ರೋದಲ್ಲಿ ಹೋಗ್ತಾ ಇದ್ರು, ಜೊತೆಗೆ ಬಸ್ಸಲ್ಲಿ ಹೋಗ್ತಾ ಇದ್ರು, ಆಟೋದಲ್ಲಿ ಹೋಗ್ತಾ ಇದ್ರು. ಬಟ್ ಈಗ ಮೆಟ್ರೋ ದರ ಏರಿಕೆ ಆಗ್ತಾ ಇದ್ದಂತೆ ತಮ್ಮ ಖಾಸಗಿ ವಾಹನಗಳನ್ನ ಬಳಸ್ತಾ ಇದ್ದಾರೆ ಜನರು. ಎಲ್ಲ ವಾಹನಗಳನ್ನ ರೋಡಿಗಿಳಿಸ್ತಿದ್ದಾರೆ. ಹೀಗಾಗಿ ಬೆಂಗಳೂರು ವಾಯು ಮಾಲಿನ್ಯದ ಬಗ್ಗೆ ವರದಿ ನೀಡಿದ ಐಐಎಸ್ಸಿ ಹೀಗಾಗಿ ಮೆಟ್ರೋ ದರ ಏರಿಕೆ ಬಳಿಕ ಸ್ವಂತ ವಾಹನಗಳ ಸಂಖ್ಯೆ ಹೆಚ್ಚಾಗಿದೆ. ಸ್ವಂತ ವಾಹನಗಳಲ್ಲಿ ಓಡಾಡುವ ಜನರು ಕೂಡ ಹೆಚ್ಚಾಗ್ತಿದ್ದಾರೆ. ಮೆಟ್ರೋ ದರ ಏರಿಕೆಯ ನಂತರ ಈಗ ವಾಯು ಮಾಲಿನ್ಯ ಹೆಚ್ಚಾಗ್ತಾ ಇದೆ. ವಾಯು ಮಾಲಿನ್ಯ ಹೆಚ್ಚಳದ ಬಗ್ಗೆ ಈಗ ಕಳವಳ ವ್ಯಕ್ತವಾಗ್ತಾ ಇದೆ. ಈ ಬಗ್ಗೆ ಗುಣಮಟ್ಟ ಮೇಲ್ವಿಚಾರಣಾ ಕೇಂದ್ರ ಮಾಹಿತಿಯನ್ನ ಕೊಟ್ಟಿದೆ. ಹಾಗಾದ್ರೆ ಐಐಎಸ್ಸಿ ವರದಿಯಲ್ಲಿ ಏನಿದೆ ಅದನ್ನ ನೋಡುವುದಾದ್ರೆ, ಅಂದ್ರೆ ಮೆಟ್ರೋ ದರ ಏರಿಕೆ ಆಗಿದ್ರಿಂದ ಜನರು ಏನ್ ಮೆಟ್ರೋದಲ್ಲಿ ಡಿಪೆಂಡ್ ಆಗಿದ್ರು ಅವರೆಲ್ಲರೂ ಈಗ ತಮ್ಮ ಖಾಸಗಿ ವಾಹನಗಳನ್ನೇ ಬಳಸ್ತಾ ಇದ್ದಾರೆ. ಪೆಟ್ರೋಲ್ ರೇಟು ಹೆಚ್ಚಾಯ್ತು, ಮೆಟ್ರೋ ರೇಟು ಹೆಚ್ಚಾಯ್ತು, ಇನ್ನೇನ್ ಮಾಡೋದು, ನಮ್ಮ ಖಾಸಗಿ ವಾಹನಗಳಲ್ಲೇ ಹೋದ್ರೆ ಟೈಮು ಉಳಿಯುತ್ತೆ, ಮೆಟ್ರೋದಲ್ಲಿ ಹೋದ್ರೆ ಸುಮ್ಮನೆ ಯಾಕೆ ರೇಟ್ ಜಾಸ್ತಿ ಅನ್ನುವಂಥ ಕಾರಣಕ್ಕೆ ತಮ್ಮ ಖಾಸಗಿ ವಾಹನಗಳನ್ನೇ ಬಳಸ್ತಿದ್ದಾರೆ. ಈಗ ಬಿಸಿಲ ಧಗೆ ಬೇರೆ ಹೆಚ್ಚಾಗ್ತಿರೋದ್ರಿಂದ 4 ವೀಲರನ್ನ ರೋಡಿಗಿಳಿಸ್ತಾರೆ. ಹೀಗಾಗಿ ಮತ್ತಷ್ಟು ಪೊಲ್ಯೂಷನ್ ಆಗ್ತಾ ಇದೆ. ಒಂದು ಕಡೆ ಶಬ್ದ ಮಾಲಿನ್ಯನೂ ಆಗುತ್ತೆ, ವಾಯು ಮಾಲಿನ್ಯನೂ ಆಗುತ್ತೆ. ಅದೇ ರೀತಿಯಾಗಿ ಈ ಟ್ರಾಫಿಕ್ ಜಾಮ್ ಕೂಡ ಹೆಚ್ಚಾಗುತ್ತೆ. ಬಿಸಿಲಿರೋದ್ರಿಂದ ಹೆಚ್ಚಾಗಿ 2 ವೀಲರ್ ಬಿಟ್ಟು ಈಗ ಕಾರ್ಗಳನ್ನ ಬಳಸ್ತಾರೆ ಅಥವಾ ಆಟೋಗಳನ್ನ ಹೆಚ್ಚಾಗಿ ಜನರು ಹೊತ್ಕೊಂಡು ಹೋಗ್ತಾರೆ. ಆದ್ರೆ ಈಗ ಮೆಟ್ರೋ ಏರಿಕೆ ಆಗಿರೋದ್ರಿಂದ, ದರ ಏರಿಕೆ ಆಗಿರೋದ್ರಿಂದ ಸ್ವಂತ ವಾಹನಗಳಲ್ಲೇ ಸಂಚಾರ ಶುರುವಾಗಿದೆ. ಸದ್ಯಕ್ಕೀಗ ಪರಿಸರದ ಮೇಲೆ ಇದು ನಕಾರಾತ್ಮಕ ಪರಿಣಾಮ ಬೀರ್ತಾ ಇದೆ. ಜೊತೆಗೆ ಕೆಲಸದ ಸ್ಥಳ, ಶಿಕ್ಷಣ, ಆರೋಗ್ಯದ ಮೇಲೂ ಕೂಡ ಪರಿಣಾಮ ಹೆಚ್ಚಾಗ್ತಾ ಇದೆ. ಮಧ್ಯಮ ವರ್ಗದ ಕುಟುಂಬಗಳ ಮೇಲೆ ವ್ಯತಿರಿಕ್ತ ಪರಿಣಾಮ ಆಗ್ತಾ ಇದೆ. ದರ ನಿಯಂತ್ರಣ ಸಮಿತಿ ಈ ಎಲ್ಲ ಪರಿಣಾಮಗಳನ್ನ ತಿಳ್ಕೊಳ್ಬೇಕಿದೆ. ನೋಡಿ, ಇದ್ದಂಥವ್ರೇನೋ ಈಗ ಅಟ್ಲೀಸ್ಟ್ ಮೆಟ್ರೋ ದರ ಹೆಚ್ಚಾಯಿತು ಅನ್ನುವಂಥ ಕಾರಣಕ್ಕೆ ತಮ್ಮ ಹತ್ರ ಖಾಸಗಿ ವೆಹಿಕಲ್, ತಮ್ಮದೇ ಸ್ವಂತ ವೆಹಿಕಲ್ ಇರುತ್ತೆ, ಅದನ್ನು ಬಳಸ್ಕೊಳ್ತಾರೆ. ಬಟ್ ಇಲ್ಲದೇ ಇದ್ದವ್ರು ಏನು ಮಾಡಬೇಕು? ಹಾಗಾಗಿ ಮಧ್ಯಮ ವರ್ಗದವರ ಬಗ್ಗೆ ಕೂಡ ಯೋಚನೆ ಮಾಡಬೇಕಿದೆ ಮೆಟ್ರೋ ದರ ಪರಿಷ್ಕರಣೆ ಮಾಡುವಾಗ. ಇಲ್ಲ ಅಂತಂದರೆ ಸಾಮಾಜಿಕ, ಆರ್ಥಿಕ, ಪರಿಸರದ ಮೇಲೆ ನಕಾರಾತ್ಮಕ ಪರಿಣಾಮ ಬೀರುತ್ತೆ. ಈ ರೀತಿ ಖಾಸಗಿ ವಾಹನಗಳನ್ನೇ ಬಳಸ್ತಾ ಹೋದರೆ ವಾಯು ಮಾಲಿನ್ಯ ಹೆಚ್ಚಾಗುತ್ತೆ, ಟ್ರಾಫಿಕ್ ಕಿರಿಕಿರಿ ಆಗುತ್ತೆ. ಇದು ಎಲ್ಲ ವಲಯಗಳ ಮೇಲೂ ಕೂಡ ಎಫೆಕ್ಟ್ ಆಗುತ್ತೆ. ಇನ್ನು ಸಾರಿಗೆ ವಲಯದಿಂದ 40% 51% ವಾಯು ಮಾಲಿನ್ಯ ಆಗ್ತಾ ಇದೆ ಅನ್ನೋದು ಗೊತ್ತಾಗಿದೆ. ಧೂಳಿನಿಂದ 17% 51% ವಾಯು ಮಾಲಿನ್ಯ ಆಗ್ತಾ ಇದೆಯಂತೆ. ಇನ್ನು ಮಾಲಿನ್ಯದ ಬಗ್ಗೆ ಮಾಲಿನ್ಯ ನಿಯಂತ್ರಣ ಮೇಲ್ವಿಚಾರಣಾ ಕೇಂದ್ರ ಅಧ್ಯಯನ ವರದಿ ಕೊಟ್ಟಿರೋದು. ದರ ಏರಿಕೆಗೂ ಮುನ್ನ ಹಾಗೂ ನಂತರದ ವಾಯು ಮಾಲಿನ್ಯ ಪರೀಕ್ಷೆ ಮಾಡಿದಾಗ ಈ ಒಂದು ವಾಯು ಮಾಲಿನ್ಯ ಎಷ್ಟು ಗುಣಮಟ್ಟ ತಗ್ಗಿದೆ ಅನ್ನೋದು ಗೊತ್ತಾಗಿದೆ. ಇನ್ನು ಬೆಳಗ್ಗೆ ಮತ್ತು ಸಂಜೆಯ ಸರಾಸರಿ ವಾಯು ಗುಣಮಟ್ಟ ಸೂಚ್ಯಂಕ ಏನಿದೆ ವಿಶ್ಲೇಷಣೆ ಮಾಡಿದ್ದಾರೆ. ಅದರ ಪ್ರಕಾರ ಈ ಜನವರಿ 27ರ ಬೆಳಗ್ಗೆ 75 ಇತ್ತಂತೆ, 75%. ಅದೇ ರೀತಿಯಾಗಿ ಸಂಜೆ 71 ಸೂಚ್ಯಂಕ ಇತ್ತು. ಇನ್ನು ಫೆಬ್ರವರಿ 3ರ ಬೆಳಗ್ಗೆ 77 ಇದ್ರೆ ಸಂಜೆ 73 ಸೂಚ್ಯಂಕ ಇತ್ತು. ಮೆಟ್ರೋ ದರ ಏರಿಕೆ ಆದ ಬಳಿಕ ಎಷ್ಟು ಡಿಫ್ರೆನ್ಸ್ ಆಗಿದೆ ನೋಡಿ. ಫೆಬ್ರವರಿ 10ರ ಬೆಳಗ್ಗೆನೆ 117 ಇತ್ತು ಸೂಚ್ಯಂಕ, ಸಂಜೆ ಅಷ್ಟೊತ್ತಿಗೆ 114 ಆಗಿದೆ. ಇನ್ನು ಫೆಬ್ರವರಿ 17ರ ಬೆಳಗ್ಗೆ ಹಾಗೂ ಸಂಜೆ ನೋಡಿದಾಗ 98 ಸೂಚ್ಯಂಕ. ಇನ್ನು 27ನೇ ತಾರೀಕು ಬೆಳಗ್ಗೆ ನೋಡಿದಾಗ 74, ಸಂಜೆ ನೋಡಿದಾಗ 105 ಸೂಚ್ಯಂಕ. ಅಲ್ಲಿ ಯಾವ ರೀತಿಯಾಗಿ ಪೊಲ್ಯೂಷನ್ ಆಗಿದೆ ಅನ್ನೋದನ್ನ ಗಮನಿಸ್ತಿದ್ದೀರಾ. ಇನ್ನು ದತ್ತಾಂಶದಲ್ಲಿ ಮಾಲಿನ್ಯ ಪ್ರಮಾಣದಲ್ಲಿ ಹೆಚ್ಚಳ ಆಗಿರೋದ್ರಿಂದ ಈಗ ಜನರು ಎಚ್ಚೆತ್ಕೊಳ್ಬೇಕಿದೆ. ಮತ್ತೊಂದು ಕಡೆ ಮೆಟ್ರೋ ದರ ಏರಿಕೆ ಏನು ಮಾಡಿದ್ದಾರಲ್ಲ, ಪರಿಷ್ಕರಣೆ ಮಾಡಿ ಅದ್ರ ಬಗ್ಗೆ ಕೂಡ ಗಮನ ಹರಿಸಬೇಕಿದೆ. ಸದ್ಯಕ್ಕೀಗ ಏನು ಮೆಟ್ರೋ ಮೇಲೆ ಡಿಪೆಂಡ್ ಆದಂಥವ್ರು ಎಲ್ಲರೂ ಕೂಡ ತಮ್ಮ ಖಾಸಗಿ ವಾಹನಗಳನ್ನು, ಸ್ವಂತ ವಾಹನಗಳನ್ನು ಏರ್ ಹೋಗ್ತಿದ್ದಾರೆ. ಅದರಿಂದ ವಾಯು ಮಾಲಿನ್ಯ ಹೆಚ್ಚಾಗ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಗಣೇಶ್. ಈಗಾಗಲೇ ಮೆಟ್ರೋ ದರ ಯಾವಾಗ ಏರಿಕೆ ಆಯಿತು ಆವಾಗಲೇ ಈ ಒಂದು ಮುನ್ಸೂಚನೆ ಇದ್ದೇ ಇತ್ತು.
ತಮ್ಮ ಸ್ವಂತ ವಾಹನಗಳನ್ನು ಜನರು ಬಳಸ್ತಾರೆ. ಕಾರಣ ಪೆಟ್ರೋಲ್ ಡೀಸೆಲ್ ಏರಿಕೆಯೂ ಜಾಸ್ತಿ ಆಯಿತು, ಅದೇ ರೀತಿಯಾಗಿ ಮೆಟ್ರೋ ದರನೂ ಏರಿಕೆ ಆಯಿತು ಅಂತ. ಮತ್ತೊಂದು ಕಡೆ ಬಿಸಿಲಿರೋದ್ರಿಂದ ಕೂಡ 2 ವೀಲರ್ ಬಿಟ್ಟು ಈ 3 ವೀಲರ್ 4 ವೀಲರ್ನೇ ಬಳಸ್ತಾರೆ ಜನರು. ಬಟ್ ಈ ವಾಯು ಮಾಲಿನ್ಯದ ಬಗ್ಗೆ ಯೋಚನೆ ಮಾಡೋದಾದರೆ, ಕ್ರಮ ತೆಗೆದುಕೊಳ್ಳೋದಾದರೆ ಹೇಗೆ ಇದನ್ನು ಬ್ಯಾಲೆನ್ಸ್ ಮಾಡ್ತಾರೆ? ಮತ್ತೆ ಸಂಪರ್ಕ ಮಾಡೋಣ. ನೋಡಿ, ಈ ಒಂದು ಮುನ್ಸೂಚನೆ ಮೊದಲೇನೆ ಇತ್ತು. ಮೆಟ್ರೋ ದರ ಏರಿಕೆ ಆದಂಥ ಸಂದರ್ಭದಲ್ಲಿ ಜನರು ಅದನ್ನೇ ಹೇಳ್ತಾ ಇದ್ರು. ಈಗ ಸರ್ಕಾರ ಎಲ್ಲವನ್ನೂ ಕೂಡ ಇದೇ ರೀತಿ ಏರಿಕೆ ಮಾಡ್ತಾ ಹೋದರೆ ನಮ್ಮ ಸ್ಯಾಲ್ರಿ ಸ್ಕೇಲ್ ಅಷ್ಟೇ ಕಡಿಮೆ ಇರುತ್ತೆ. ಬಟ್ ಉಳಿದಂಥವೆಲ್ಲವೂ ಕೂಡ ಏರಿಕೆ ಆಗ್ತಾ ಹೋದರೆ ನಾವು ಹೇಗೆ ಜೀವನ ಮಾಡೋದು ಅಂತ. ಬೆಂಗಳೂರು ಜೀವನ ಅಂದ್ರೇ ದುಬಾರಿ. ಅದ್ರ ಜೊತೆಗೆ ಡೈಲಿ ನೀವು ಆಟೋದಲ್ಲಿ ಓಡಾಡ್ತೀರಾ ಅಂದರೆ ಆಟೋ ದರನೂ ಹೆಚ್ಚೇ ಇರೋದು. ಅದೇ ರೀತಿಯಾಗಿ ನೀವು ಮೆಟ್ರೋದಲ್ಲಿ ಓಡಾಡ್ತೀರಾ ಅಂದರೆ ಅದು ಹೆಚ್ಚಾಗಿದೆ. ಇತ್ತೀಚೆಗೆ ಬಸ್ ಟಿಕೆಟ್ ದರವನ್ನು ಕೂಡ ಏರಿಕೆ ಮಾಡಿದ್ದಾರೆ. ಹಾಗಾಗಿ ಹೇಗೆ ಓಡಾಡಬೇಕು ನಾವು? ಎಲ್ಲವೂ ದುಬಾರಿ ಆದರೆ ನಾವು ನಮ್ಮ ಕೆಲಸಗಳಿಗೆ ಹೋಗೋದು ಕೂಡ ಕಷ್ಟ ಆಗ್ತಾ ಇದೆ ಅಂತ ಜನರಿಗಾಗಲೇ ತಮ್ಮ ಒಂದಷ್ಟು ಆಕ್ರೋಶ ಹೊರ ಹಾಕ್ತಾ ಇದ್ರು. ಬಟ್ ಈಗ ತಮ್ಮ ಮನೆಯಲ್ಲಿದ್ದಂಥ ವೆಹಿಕಲನ್ನು ಈಗ ರೋಡಿಗಿಳಿಸ್ತಾ ಇದ್ದಾರೆ ಜನರು. ಹಾಗಾಗಿ ವಾಯು ಮಾಲಿನ್ಯ ಹೆಚ್ಚಾಗ್ತಾ ಇದೆ. ಮತ್ತೆ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ ಗಣೇಶ್. ಈಗಾಗಲೇ ಆ ಮೆಟ್ರೋ ದರ ಏರಿಕೆ ಆದಾಗಲೇ ಒಂದು ಮುನ್ಸೂಚನೆ ಇತ್ತು, ಜನರು ಇನ್ಮೇಲೆ ಸ್ವಂತ ವಾಹನಗಳನ್ನು ಹೆಚ್ಚಾಗಿ ಬಳಸ್ತಾರೆ ಅಂತ. ಬಟ್ ಇದರಿಂದಾಗಿ ವಾಯು ಮಾಲಿನ್ಯ ಹೆಚ್ಚಾಗ್ತಾ ಇದೆ. ಈಗ BMRCL ಏನು ಮಾಡುತ್ತೆ? ಹಲೋ ಗಣೇಶ್, ಕೇಳಿಸ್ತಾ ಇದೆ, ಹೇಳಿ. ಹಲೋ ಓಕೆ, ನೋಡಿ, ಮೆಟ್ರೋ ದರ ಏರಿಕೆ ಆಗಿರೋದ್ರಿಂದ ಇಷ್ಟೆಲ್ಲ ಸಮಸ್ಯೆಗಳಂತೂ ಉದ್ಭವ ಆಗಿದೆ. ವಾಯು ಮಾಲಿನ್ಯ ಆಗ್ತಾ ಇದೆ, ಶಬ್ದ ಮಾಲಿನ್ಯ ಆಗ್ತಾ ಇದೆ, ಜೊತೆಗೆ ವಾಹನಗಳ ದಟ್ಟಣೆ ಹೆಚ್ಚಾಗ್ತಾ ಇದೆ. ಒಂದನ್ನು ಏರಿಕೆ ಮಾಡೋದಕ್ಕೆ ಹೋಗಿ, ಅಂದರೆ ಮೆಟ್ರೋ ದರವನ್ನು ಏರಿಕೆ ಮಾಡೋದಕ್ಕೆ ಹೋಗಿ ಸರ್ಕಾರ ಈಗ ಸದ್ಯಕ್ಕೆ ಇವೆಲ್ಲ ಎಡವಟ್ಟುಗಳಿಗೆ ಕಾರಣ ಆಗ್ತಾ ಇದೆ. ಬಟ್ ಈಗ ಇದೆಲ್ಲದನ್ನು ಹೇಗೆ ಬ್ಯಾಲೆನ್ಸ್ ಮಾಡ್ತಾರೆ? BMRCL ಅವರು ಈಗ ಮತ್ತೊಂದು ಏನಾದರೂ ಸಭೆ ಕರೀತಾರಾ? ಹೇಗೆ ಇದನ್ನು ಸರಿ ಮಾಡೋದು ಅಂತ? ಇನ್ನು ಬೆಂಗಳೂರು ಉಸ್ತುವಾರಿಗೆ ಸಂಬಂಧಪಟ್ಟಂತೆ ನೋಡೋದಾದರೆ DK ಶಿವಕುಮಾರ್ ಅವರು ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿಯಾಗಿ ಪ್ಲಾನ್ ಮಾಡ್ಕೊಳ್ತಾರೆ ಅದನ್ನ ನೋಡಬೇಕಿದೆ. ಬೇಸಿಗೆ ಹೆಚ್ಚಾಗ್ತಾ ಇರೋದ್ರಿಂದ 4 ವೀಲರ್ಗಳ ಬಳಕೆ ಹೆಚ್ಚಾಗುತ್ತೆ. ಮತ್ತೊಂದು ಕಡೆ ಖಾಸಗಿ ವಾಹನಗಳನ್ನೇ ಜನರು ಬಳಸ್ಕೊಳ್ತಾರೆ. ಇದೆಲ್ಲವನ್ನು ಕೂಡ ಈಗ ಬ್ಯಾಲೆನ್ಸ್ ಮಾಡಬೇಕಿದೆ.